ವೇದಿಕೆ ಬಂದಂಥ ಎಲ್ಲ ನನ್ನ ಗುರುಹಿರಿಯರೇ ಸ್ನೇಹಿತರು, ಮೊನ್ನೆ ಮಂಡಳ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು LT ಪಾಟೀಲ್ ತಂಡ ಬಸ್ ಮೀಟ್ ಮಾಡಿದ್ದಾರೆ. ನಾನು ಒಂದು ಹೇಳಲಿಕ್ಕೆ ಇಚ್ಛಪಡ್ತೇನೆ. LT ಪಾಟೀಲರು ಇವತ್ತೇನು ಸಣ್ಣ ರಾಜಕಾರಣದಾಗ ಅವರು ಒಬ್ಬ ಅನುಭವಿದ್ದಂಥವ್ರು. ಅವರು ಮಾತಾಡಬೇಕಾದ್ರೆ ಪದೇ 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 ನಾನು ನೇರವಾಗಿನ ಅವ್ರಿಗೆ ಹೇಳ್ತೇನೆ, ಕಾರ್ಯಕರ್ತರು ಕೊಂಡಿದ್ದಾರೆ, ಕಾರ್ಯಕರ್ತರನ್ನ ಬಲಿಪಶು ಮಾಡಿದ್ದಾರೆ, ಅವರು ಕೊಳತಾದ್ದಾರೆ ಅಂತ ಹೇಳಿ ಅವರು ಹೇಳ್ತಾರೆ. ನಾವು ಇಲ್ಲೇ ಶಿವರಾಮ ಹೆಬ್ಬಾರ್ ಹೊಸಬ್ರಲ್ಲ. ಯಾವತ್ತು ಶಿವರಾಮ ಹೆಬ್ಬಾರ್ ಅವರು ಮಂಗಳೂರು ಕಾಲ ಚುನಾವಣೆ ಕಿಟ್ಟಾರೆ ಅವತ್ತಿಂದ ಅವ್ರ ಕುಟಕ್ಕೆ ಅದೇವಿ, ಇವತ್ತು ಅವ್ರ ಕುಟಕ್ಕೆ ಅದೇವಿ ಅಂಥೇಳಿ ಯಾವಾಗ ಬಿ ಜೆ ಪಿಗೆ ಬಂದರು ಶಿವರಾಮ ಹೆಬ್ಬಾರ್ ಅವರು, ನಾವು BJPನೇ ಮಾಡಿದ್ವಿ. ಯಾವಾಗ ನಾವು BJP ಬಿಟ್ಟು ಕಾಂಗ್ರೆಸ್ನಾಗಿದ್ದೀವಿ, ಕಾಂಗ್ರೆಸ್ನಾಗ ಮಾಡೇವಿ, ಕಾಂಗ್ರೆಸ್ನಾಗ 2 ಬಾರಿ ಗೆದ್ದಿದ್ದೇವೆ, BJP ಒಳಗೂ 2 ಬಾರಿ ಗೆದ್ದಿದ್ದೇವೆ. ಆದರೆ BJP ಆಗಿದ್ದು ಕಾಂಗ್ರೆಸ್ನಾಗ ಓಟ್ ಹಾಕ್ತವ್ರು ಯಾರು, ಕಾಂಗ್ರೆಸ್ನಾಗಿದ್ದು BJP ಓಟ್ ಹಾಕ್ತಾರೋ ಅಂಥೇಳಿ 2 ಬಾರಿ ಈ 3 ತಾರೀಕಿನ MLA ಆದಂಥವ್ರು ಸೋತಾರಲ್ಲ, ಅದು ಯಾರನ್ನ ಸೋತನೋದು ಅವರು ಅವನೊಪ್ಲೆ ಮಾಡ್ಕೊಂಡೇನ ಬಿಟ್ಟರೆ BJP ಸೋಲಿಸಿದವ್ರು ಕಾಂಗ್ರೆಸ್ನವರಲ್ಲ, BJP ಅವರು ಸೋಲಿಸ್ಯಾರ. ಅದೇ ಟೈಪ್ ಮಾಡಿ ಈ ಸಲ ಷಡ್ಯಂತ್ರ ಮಾಡಿ ಮೂಲತಃ BJP ಅವರು ಎಲ್ಲ ಪ್ರಮುಖರು ಇವರು ನಮ್ಮ ಸಾಹೇಬರು ಕೇಳಬೇಕಂತ ಸತಾಗ್ತ ಪ್ರಯತ್ನ ಮಾಡಿದವರು ಕಾಂಗ್ರೆಸ್ನವರಲ್ಲ, BJP ಅವರಲ್ಲ, ನಾವು ವಲಸರು ಹೋದವರಲ್ಲ, ಹಲವರ ಕೇಳಲಿಕ್ಕೆ ಪ್ರಯತ್ನ ಮಾಡ್ಯಾರಂತ ಈ ಮಧ್ಯ ಮುಖಾನ ಹೇಳಾಗ್ತಾ ಇರೋದು. ಯಾಕಂದರೆ ಒಬ್ಬ ಕಾರ್ಯಕರ್ತರ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಹಗುರವಾಗಿ ಮಾತಾಡಿದ್ರು. ಒಟ್ಟು ಜನ ಹೋಗಿದ್ದಕ್ಕೆ ನಾವು ಭಾಳ ಆರಾಮಾದೀವಿ ಅಂತೇಳಿ. ಒಬ್ಬ ರಾಜಕಾರಣಿ ಮನುಷ್ಯನಿಗೆ, ಒಬ್ಬ ಕಟ್ಟಕಡೆ ಮನುಷ್ಯನಿಗೇನು ಅವನ ಅವಶ್ಯಕತೆ ಇತ್ತು. ನಮ್ಗೆ ಅವ್ರಿಗೆ ಯಾರು ಬೇಸರಾಗಿದ್ರು ಅಥವಾ ಯಾರು ಅವರು ಅಂದರು ಅನ್ನೋದ್ರ ಬಗ್ಗೆ ಅವರು ಅವಲೋಕನೆ ಮಾಡಿಕೊಳ್ಳಿ. ಆದರೆ ಪದೇ ಪದೇ ಹಣದ ಬಗ್ಗೆ ಅವರು ಮಾತಾಡ್ತಾರೆ. ಅವ್ರ ವಯಸ್ಸಿಗೆ, ಅವರ ರಾಜಕಾರಣದ ಉದ್ದಕ್ಕೆ ಬಂದಂಥ ಅವರು ಒಂದು ರಾಜಕಾರಣಕ್ಕೆ ಶೋಭೆ ಅಲ್ಲ. ಪದೇ ಪದೇ ಕಾರ್ಯಕರ್ತರಿಗೆ ಮಾತಾಡೋಂಥ ಮಾತನ್ನ ನಿಲ್ಲಿಸ್ಬೇಕು. ಅದರಲ್ಲಿ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಶಿವರಾಮ ಹೆಬ್ಬಾರ್ ಅವ್ರ ಬಗ್ಗೆ ಅವ್ರು ರಾಜೀನಾಮೆ ಕೇಳೋದು ಅವ್ರ ಸೂತೈತಿ. ಅವ್ರು ಕೇಳಿ ಅವ್ರನ್ನ ಸಸ್ಪೆಂಡ್ ಮಾಡಲಿ, ಅವ್ರು ಆರೋಪ ಮಾಡಲಿ, ಅವ್ರು ಹಾಕಿ ಐತಿ, ಅವ್ರು ಜಿಲ್ಲಾಧ್ಯಕ್ಷ ಸಸ್ಪೆಂಡ್ ಮಾಡಿ ದಮ್ಮಿದ್ರೆ ಅದನ್ನು ಬಿಟ್ಕೊಟ್ಟು ಹೋವಾಪ ಮಾತಾಡೋದು, ಕಾರ್ಯಕರ್ತರ ಬಗ್ಗೆ ಮಾತಾಡೋದು ಇದು ಸರಿಯಲ್ಲ. ಈ ಮುಂದಿನ ದಿವಸದಾಗ ನೀವೇನು ಮಾತಾಡೋಂಥ ಮಾತು ನಮ್ಮ ಕಾರ್ಯಕರ್ತರಿಗೂ ಮಾತಾಡೋಂಥ ನೆಟ್ಟಿಗೆ ಹಾಕೈತಿ. ಇನ್ನು ಮುಂದಿನ ದಿವಸ ಅವ್ರು ಹಿರಿಯರಾದಂಥ LT ಪಾಟೀಲ್ರು ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಮಾತಾಡ್ಬೇಕಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ಕೋತಾ ಇದ್ದೆ. ಯಾಕಂತ ಹೇಳಿದ್ರೆ ಅವರು ಮಾತಾಡ್ಬೇಕಾದ್ರೆ ಯಾವುದೋ ಒಂದು ಮುಸುರೀತಿಯಿಂದ ಯಾರಿಗಾರು ವರ್ಷದಲ್ಲ. ಆದರೆ ತಿಳ್ಕೊಬೇಕು, ಅವರು BJP ಗೆದ್ದು ಯಾರಿಗೆ ಸಪೋರ್ಟ್ ಮಾಡಿದರು, ಕಾಂಗ್ರೆಸ್ನಾಗಿದ್ದು ಯಾರು ಸಪೋರ್ಟ್ ಮಾಡಿದರು, ಹೆಂಗೆ MLA ಯಾರು ಯಾವ ಟೈಪ್ ಆರಿಸ್ಬಂದ್ರು ಅಂತೇಳಿ ಅವನೋಕರ ಅವ್ರು ಮಾಡ್ಕೊಳ್ಳೋ ಬಿಟ್ಟರೆ ನಿನ್ನೆ ಏನೋ ಪತ್ರಿಕೆ ಘೋಷಣೆ ಮಾಡಿದವರು ಇಲ್ಲಿ ಕುಂತವ್ರು ಯಾರಲ್ಲ, ಇಲ್ಲಿ ಕುಂತವ್ರು ಅವತ್ತು ಹೆಂಗದ, ಇವತ್ತು ಹಂಗದೇವಿ, ಇವತ್ತು ಹೆಂಗದ, ಮುಂದೆ ಹೆಬ್ಬಾರ್ ಕೂಡ ಹಂಗೆ ಇರ್ತೇವೆ. ಇವತ್ತು ನಮ್ಮ ಹುಡುಗರು ದೊಡ್ಡ ಹೆಮ್ಮೆ ಪಡಂತದಿಲ್ರಿ. 4 ವೋಟರ ನಾವು ಕಾಂಗ್ರೆಸ್ ಮುಂದದೇವಿ, 4 ವೋಟರ್ ನಾವು ಕಾಂಗ್ರೆಸ್ ಮುಂದದೇವನ್ನ ಬಿಟ್ರೆ ನಾವು BJP ಇಲ್ಲಿ ಏನು ಲೀಡ್ ಆಗಿಲ್ಲ, ಏನೇನು ದೊಡ್ಡ ಸ್ಥಾನ ಹೇಳ್ಕೊಳ್ಳೋಂಥ ಇದು ಇಲ್ಲ. ಮುಂದಿನ ಚುನಾವಣೆಗೆ ಇವರಿಗೆ ತಕ್ಕ ಪಾಠ ನಾವು ಕಾರ್ಯಕರ್ತರು ಕಲಿಸ್ತೇವೆ. ಅವ್ರದ್ದು ನೈತಿಕ ಇದ್ರ ಮ್ಯಾಗ ಚುನಾವಣೆ ಮುಖಾಂತರ ಬರಲಿ. ಮುಂದಿನ ದಿವಸದಾಗ ಸಿದ್ಧವಾದ ಹೇಳಿದಾಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಒಳಗೆ ನಾವು ಅದನ್ನು ತೋರಿಸ್ತೇವೆ. ರಾಜಕಾರಣ ಹೆಂಗೆ ಮಾಡಬೇಕು, ಹೆಂಗೆ ಬಿಡ್ಬೇಕಂತ ತೋರಿಸ್ತೇವೆ. ಆದರೆ ಇನ್ನು ಮುಂದಿನ ದಿವಸದಾಗ ಅವರಿಗೆ ಶಿವರಾಮ ಹೆಬ್ಬಾರ್ ರಾಜೀನಾಮೆ ಕೊಡೋದು ಬಿಡೋದು ಅವ್ರಿಗೆ ಹೊಸದಲ್ಲ. 4 ಬಾರಿ ಈ ಕ್ಷೇತ್ರದಿಂದ ಜನಪ್ರಿಯ ನಾಯಕನಾಗಿ ಆರಿಸಿ ಬಂದಾರ. ಅವರು ಯಾವಾಗ ರಾಜೀನಾಮೆ ಕೊಡಬೇಕು, ಯಾವಾಗ ಅವರು ಇದು ಮಾಡ್ಬೇಕು ಅನ್ನೋದು ಅವರಿಗೆ ಅದರ ತಿಳುವಳಿಕೆ ಕೇಳಿಸ್ಕೊಳ್ಳೋಂಥ ಒಬ್ಬ ನಾಯಕ ಅಲ್ಲ. ನಮ್ಮ ನಾಯಕ ಸಮರ್ಥ, ಒಬ್ಬ ಜನಪ್ರಿಯ ನಾಯಕ. ಬಡವರ ಬಂದು ಏನಾರ ಈ ತಾಲೂಕು ಇದ್ದಾಗ ಕಣ್ಣೀರು ಹೊರಿಸಿದ್ರೆ ಯಾರಿಗಾರ ಕಾಲು ಮುರಿತಂದ್ರೆ ಹೋಗಿ ನಮ್ಮ ಕಾರ್ಯಕರ್ತರ 10 ಸಾವಿರ ಕೊಡಿಸೇವಿ, 5 ಸಾವಿರ ಕೊಡಿಸೇವಿ. ನಮ್ಮನೆ ತೊಂಬರಂಥ ಕೆಲಸ ಕಾರ್ಯಕರ್ತರು ಮಾಡಂತಾರೆ. ಇವರು ಯಾರು ಕುಂತಿಲ್ಲ, ಹೋಗಿ ಮುಖಾನ ಹೋಗಿ ತಂದ್ರೆ ಹೋಗಿ ರೊಕ್ಕ ಕೊಡಿಸೇವಿ.
ಅಂಥ ಒಬ್ಬ ಧೀಮಂತ ನಾಯಕ ನಮ್ಮ ತಾಲೂಕಿಗೆ ನಮ್ಮ ಯಲ್ಲಾಪುರ ಜಿಲ್ಲೆಗೆ ಸಿಕ್ಕಂಥ ನಾಯಕ ಇನ್ನು ಮುಂದಿನ ಜನರಾಗೂ ಸಿಗಕ್ಕೆ ಸಾಧ್ಯ ಇಲ್ಲ. ಅಂಥ ನಾಯಕಿಗೆ ಮಾತಾಡಿದ್ರೆ ನಾವು ಎದಕ್ಕೆ ಮುದ್ದೆಗನ್ನ ಗಿಳಿಯಾಗೂ ನಾವು ಇದು ಸರಿಯಂಗಲ್ಲ ಅಂತೇಳಿ ಮಾಧ್ಯಮ ಮುಖಾಂತರ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.